ಡಿಕ್ಟೇಟರ್ಶಿಪ್, ತಾನಾಶಾಹಿ, ಸರ್ವಾಧಿಕಾರಿ ಎಂದು ಬಿಂಬಿಸುತ್ತಿರುವ ಆ ಧ್ರುವ್ ರಾಠಿಯ ಒಂದು ಮಾತನ್ನ ಕೇಳಿ ನೀವು ಅವನ ವಿಡಿಯೋಗಳನ್ನ ಹಾಕ್ತಾ ಇದ್ರಿ. ಆ ಸರ್ವಾಧಿಕಾರಿ ಅಂದ್ರೆ ಏನ್ ಗೊತ್ತಾ? ನಮ್ಮ ಈಗಿನ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರಿಗೆ ಕೇಳಿ ಆ ಸರ್ವಾಧಿಕಾರತ್ವ ಹೇಗಿರುತ್ತೆ ಅಂತ. ಯಾಕಂದ್ರೆ ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ಅವರ ಆಪತ್ಕಾಲೀನ ಸ್ಥಿತಿ ಏನ ಉಂಟಾಗಿತ್ತಲ್ಲ, ಆ ಸಮಯದಲ್ಲಿ ರಾಜನಾಥ್ ಸಿಂಗ್ ಅವರು ಜೈಲಿನಲ್ಲಿ ಹಾಕುವಂತ ಪರಿಸ್ಥಿತಿ ಬಂದಿತ್ತು ಅವ್ರನ್ನ. ಆ ಸಮಯದಲ್ಲಿ ಅವರ ತಾಯಿಯವರಿಗೆ ಹುಷಾರಿರಲಿಲ್ಲ. ಆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ತೀರಿ ಹೋದ್ರು ಕೂಡ. ಅಂತಹ ತೀರಿದ ಪರಿಸ್ಥಿತಿಯಲ್ಲೂ ಕೂಡ ರಾಜನಾಥ್ ಸಿಂಗ್ ಅವರು ಅವರ ತಾಯಿಯನ್ನ ನೋಡುವಂತ ಒಂದು ಪರಿಸ್ಥಿತಿ ಕೂಡ ಬರಲಿಲ್ಲ, ಅವರಿಗೆ ಹೋಗುವ ಒಂದು ಅವಕಾಶ ಕೂಡ ನೀಡಲಿಲ್ಲ. ಇದು ಸರ್ವಾಧಿಕಾರ. ಯಾಕಂದ್ರೆ ಅಂತಹ ಕೆಟ್ಟ ಸ್ಥಿತಿಯಲ್ಲಿ ರಾಜನಾಥ್ ಸಿಂಗ್ ಅವರು ಅದೇ ಕಾರಾಗೃಹದಲ್ಲಿ ತಮ್ಮ ಒಂದು ಏನು ಕಾರ್ಯಕ್ರಮ ಇರುತ್ತಲ್ಲ, ಅದು ಕಾರ್ಯಕ್ರಮವನ್ನ ಅಲ್ಲೇ ತಮ್ಮ ಕೂದಲನ್ನು ತೆಗೆದುಕೊಂಡು ತಮ್ಮ ತಾಯಿಗೆ ಶ್ರದ್ಧಾಂಜಲಿಯನ್ನು ನೀಡುವಂತ ಕೆಲಸ ಮಾಡಿದ್ದು ಆ ಸರ್ವಾಧಿಕಾರ. ನರೇಂದ್ರ ಮೋದಿ ಅವರು ಸರ್ವಾಧಿಕಾರ ಅಂತೀರಾ? ಅಂದ್ರೆ ಇದಕ್ಕೇನಂತೀರಾ? ನರೇಂದ್ರ ಮೋದಿ ಅವರು ಸರ್ವಾಧಿಕಾರ